ಒಂದು ಅನಾಹುತ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತದೆ. ಕಡಿದಂತಹ ಗಿಡಕ್ಕೆ ಒಂದು ಗಿಡಕ್ಕೆ ನೀವು 10 ಗಿಡವನ್ನು ನೆಡಬೇಕು. ಗುರುಜಿಯವರು ಮಾತಾಡ್ತಾರೆ, ಪರಿಸರಕ್ಕೋಸ್ಕರ ಹೋರಾಟ ಮಾಡ್ತಾರಂತ ಜನ ಇಲ್ಲಿ ಬರ್ತಾರೆ, ಮಳೆ ಬರುತ್ತೆ, ಅಸಿಸ್ಟೆಂಟ್ ಕಮಿಷನ್ ಬಂದು ಮನವಿ ತಗೋಬೇಕು ಅಂತ ಮುಂಚೆ ಹೇಳಿದ್ರು ಕೂಡ 4 ಸರಿ ಫೋನ್ ಮಾಡಿದ್ರು ಕೂಡ ಈಗ ಬರ್ತೀವಿ ಅಂತ ಹೇಳಿದರೆ ಇವತ್ತು ಈ ನಿಮಿಷ ತನಕ ಬಂದಿಲ್ಲ. ಇದನ್ನೂ ಕೂಡ ವಿರೋಧ ಮಾಡಿ ಸರ್ಕಾರಕ್ಕೆ ನಾವು ಹೇಳ್ತೀವಿ, ಅಸಿಸ್ಟೆಂಟ್ ಕಮಿಷನರ್ ನಿಮ್ ಸರ್ಕಾರ ಮನವಿ ಸ್ವೀಕಾರ ಮಾಡೋಕ್ಕೂ ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ. ಪರಿಸರಕ್ಕೆ ಧಿಕ್ಕಾರ ಕೂಗ್ತಾ ಇದ್ದೀರಿ ನೀವು. ನಾವು ಪರಿಸರ ಪರವಾಗಿದ್ದೀವಿ ಅಂತ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಸರ್ಕಾರದ ಈ ಧೋರಣೆ ಖಂಡನೆ ಮಾಡಿ ನಾವು ಈ ಮನವಿ ಕೊಡೋದಿಲ್ಲ, ಕೆಪಿಸಿಗೆ ಹೋಗ್ತೀವಿ, ಕೆಪಿಸಿನಲ್ಲಿ ನಾವು ಮನವಿ ಕೊಡ್ತೇವೆ. ಎಲ್ಲರೂ ಕೂಡ ನಿಮ್ ಬಸ್ಗಳನ್ನು ಹತ್ತಿ ಬಸ್ಗಳಲ್ಲಿ ನೇರವಾಗಿ ಕೆಪಿಸಿ ಹೋಗೋಕ್ಕಿಂತ ಮುಂಚೆ ಸಿಗಂದೂರು ತಾಯಿ ಚೌಡೇಶ್ವರಿ ತಾಯಿಯ ನಮಸ್ಕಾರ ಮಾಡಿ ಆ ತಾಯಿ ಪ್ರಸಾದ ತಗೊಂಡು ನಾವು ಕೆಪಿಸಿ ಹೋಗೋಣ. ಎಲ್ಲರೂ ಕೂಡ ನಿನ್ನ ಬಸ್ ಹತ್ತಿ ಅಸಿಸ್ಟೆಂಟ್ ಕಮಿಷನರ್ ಧೋರಣದ ಸರ್ಕಾರ ಧೋರಣನ ನಾನು ಉಗ್ರವಾಗಿ ಖಂಡನೆ ಮಾಡ್ತೀನಿ. ನಾವು ಮನವಿ ಇಟ್ಕೊಳ್ಳಲ್ಲ. ಇವತ್ತವರೆಗೆ ಅಂದ್ರೆ 26 ವರ್ಷಗಳ ಸುದೀರ್ಘ ಅವಧಿ ಪರ್ಯಂತರವಾಗಿ ಪ್ರತಿ ವರ್ಷವೂ ಸಹ ಸಾವಿರಾರು ಕೋಟಿ ಹಣವನ್ನ ಯುನೆಸ್ಕೋ ಸಂಸ್ಥೆ ನಮ್ಮ ಈ ಪಶ್ಚಿಮ ಘಟ್ಟ ರಕ್ಷಣೆಗಾಗಿ ವಿನಿಯೋಗ ಮಾಡ್ತಾ ಇದೆ. ಅಷ್ಟೊಂದು ಹಣ ಈ ಒಂದು ಪ್ರದೇಶಕ್ಕೆ ಪಶ್ಚಿಮ ಘಟ್ಟ ರಕ್ಷಣೆಗಾಗಿ ಹಸಿರನ್ನು ಉಳಿಸಲಿಕ್ಕಾಗಿ ಬರ್ತಾ ಇರುವಾಗ ಆ ಹಣ ಎಲ್ಲಿ ಹೋಯಿತು, ಏನಾಯಿತು, ಅದನ್ನ ಶ್ವೇತಪತ್ರವನ್ನ ದಯಮಾಡಿ ತಾವು ಸರ್ಕಾರವನ್ನು ಹೊರಡಿಸಬೇಕು. ಆ ಹಣದ ಕಥೆ ಏನು ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗಲಿ. ಆ ಹಣ ಎಲ್ಲಿ ಹೋಯಿತು ಅಂತ ಗೊತ್ತಾಗಬೇಕಾಗಿದೆ. ವಿಶ್ವ ಸಂಸ್ಥೆಯಲ್ಲಿ ಯುನೆಸ್ಕೋದವರು ಈಗ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದರೆ ನಾವು ಬರೆದಂತ ಪತ್ರಕ್ಕೆ ಸ್ಪಂದಿಸಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದವರು ಪತ್ರ ಬರೆದಿದ್ದಾರೆ. ಇಲ್ಲಿ ಏನೇ ಒಂದು ಯೋಜನೆ ಆಗುತ್ತಿದ್ರೂ ಸಹ ನಮ್ಮನ್ನು ಗಮನಕ್ಕೆ ತೆಗೆದುಕೊಳ್ಳೋದು ಮಾಡುವ ಇಲ್ಲ ಹೇಳುವಂಥದ್ದನ್ನ ಯುನೆಸ್ಕೋ ಮಾತಾಡಿದೆ. ನಿಜವಾಗಿ ನಾವೆಲ್ಲರೂ ಯುನೆಸ್ಕೋರಿಗೆ ಒಂದು ಧನ್ಯವಾದ ಚಪ್ಪಾಳೆ ಮುಖಾಂತರ ಸಲ್ಲಿಸೋಣ. ಅದರಿಂದ ಅವರ ಮಧ್ಯಪ್ರವೇಶ ಅವಶ್ಯಕತೆ ಇದೆ. ಇನ್ನು ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಭಾಷಣದಲ್ಲೂ ಸಹ 9 ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ನದಿಯನ್ನು ರಕ್ಷಿಸಿ, ಇನ್ನೊಂದು ನೀರನ್ನು ರಕ್ಷಿಸಿ, ಮೂರನೇದಾಗಿ ಗಿಡವನ್ನು ತಾಯಿ ಹೆಸರಲ್ಲಿ ಬೆಳೆಸಿ ಅಂತ ಹೇಳ್ತಾರೆ. ಹಾಗಾಗಿ ಇವರ 3 ಯೋಜನೆ ನಾವು ಜಾರಿ ತರಬೇಕು ಅಂತಾದ್ರೆ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಹ ಪಶ್ಚಿಮ ಘಟ್ಟದಲ್ಲಿ ಯೋಜನೆ ಆಗಲಿಕ್ಕೆ ಕೊಡ್ಲಿಕ್ಕಿಲ್ಲ ಹೇಳುವಂತ ಭರವಸೆಯನ್ನ ಪ್ರಧಾನಮಂತ್ರಿಗಳಿಂದ ನಾವು ಬಯಸ್ತೇವೆ. ಜನಸಾಮಾನ್ಯ ನಾವೆಲ್ಲರೂ ಸಹ ಅದನ್ನ ಬಯಸ್ತೇವೆ. ಅವರಿಂದ ಈ ನಿರ್ಧಾರ ಬಯಸ್ತಿರಲ್ವಾ? ತಪ್ಪು ಕೇಳಿ. ಯಾಕಂದ್ರೆ ಪ್ರಧಾನಮಂತ್ರಿ ಹೇಳಿದ್ದಾರೆ, ನೀರನ್ನು ರಕ್ಷಿಸಿ, ನದಿಯನ್ನು ರಕ್ಷಿಸಿ ಅಂತ ಹೇಳಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೀಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಲಕ್ಷಾಂತರ ನಮಸ್ಕಾರ ಮಾಡಿ ಆ ತಾಯಿ ಪ್ರಸಾದ ತಗೊಂಡು ನಾವು ಕೆಪಿಸಿ ಹೋಗೋಣ. ಎಲ್ಲರೂ ಕೂಡ ನಿಮ್ಮ ಬಸ್ ಹತ್ತಿ ಅಸಿಸ್ಟೆಂಟ್ ಕಮಿಷನರ್ ಧೋರಣೆನ, ಸರ್ಕಾರ ಧೋರಣೆನ ನಾನು ಉಗ್ರವಾಗಿ ಖಂಡನೆ ಮಾಡ್ತೀನಿ. ನಾವು ಮನವಿ ಇಟ್ಕೊಳ್ಳಲ್ಲ. ಉಳಿಸಬೇಕು ಅಂತೇಳಿ ಶರಾವತಿ ಪಂಪ್ ಪ್ರಾಜೆಕ್ಟು ನಡಿಕೊಡ್ತು ಅಂತೇಳಿ ಮಾರುತಿ ಗುರುಜಿಯವರ ನೇತೃತ್ವದಲ್ಲಿ ಸಾಗರದ ಈ ಸರ್ಕಲ್ನಲ್ಲಿ ನಾವು ಧರಣಿ ಕೂತಂಥ ಸಂದರ್ಭದಲ್ಲಿ ನಾವು ಮುಂಚೆನೇ ತಿಳಿಸಿದ್ದೀವಿ ಸರ್ಕಾರಕ್ಕೆ. ಅಸಿಸ್ಟೆಂಟ್ ಕಮಿಷನರ್ ಬಂದು ಇಲ್ಲಿ ಮನವಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಮಳೆ ಬರ್ತಾ ಇದ್ರು ಕೂಡ 5-6 ಸಾವಿರ ಜನ ಇರ್ಬೇಕಾದ್ರೆ 108 ಬಸ್ ಬಂದರೂ ಕೂಡ ಸರ್ಕಾರ ಮನವಿ ತಗೊಳ್ಳೋಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಇದರ ವಿರುದ್ಧ ಖಂಡನೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಕೆಪಿಸಿಗೆ ಹೋಗ್ತೀವಿ. ಕೆಪಿಸಿ ಅಧಿಕಾರಿಗಳ ಮುಂದೆ ನಾವು ಮತ್ತೆ ಮನವಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಅಲ್ಲಿ ಏನ್ ಮಾಡ್ತಾರೆ ನೋಡ್ತೀವಿ. ಬೇಡ ಬೇಡ, ಸರ್ಕಾರ ಕೊನೆಗೆ ಬಂದು ಮನವಿ ಸ್ವೀಕಾರ ಮಾಡಿದೆ. ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬರುವಂಥ ದಿನದಲ್ಲಿ ಇದು ಸರ್ಕಾರಕ್ಕೆ ನಿಲ್ಲಿಸಿ, ಸರ್ಕಾರ ಇದು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಏನು ಕೊಡ್ತೀರಾ ಕೊಡಿ.